ನಮಸ್ತೆ. ಶನಿವಾರದ ಮಿನಿ ಬ್ಲಾಗು. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ಪೂಜೆಗೆಲ್ಲ ಹೂವು ಎಲ್ಲ ತಗೊಂಡು ಬಂದು ನಮ್ಮ ಗಿಡದಲ್ಲಿ ಒಂದಷ್ಟು ಹೂವು ಬಿಟ್ಟಿತ್ತು, ಅದನ್ನೆಲ್ಲ ನೀಟಾಗಿ ಹೂವು ಎಲ್ಲ ಮುಡಿಸಿ ಅಲಂಕಾರನ ಮಾಡಿ ರಾಯರಿಗೆ ತುಪ್ಪದ ಆರತಿ ಮಾಡಿ ಮುಗಿಸಿ ನಾನು ಪ್ರಾರ್ಥನೆ ಮಾಡಿದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ನೆಕ್ಸ್ಟು ನಾನು ಅಮ್ಮನಿಗೆ ಟಿಫನ್ ಏನಾದರೂ ಕೊಡೋಣ ಅಂದ್ಬಿಟ್ಟು ಬೇಗ ದೋಸೆಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡಿದೆ. ಇವತ್ತು ನಾನು ಮತ್ತು ನನ್ನ ಅಕ್ಕ ಎಲ್ಲರೂ ಕೂಡ ಇವತ್ತು ಆಚೆ ಹೋಗಬೇಕಿತ್ತು. ಹಾಗಾಗಿ ನಾನು ಅಮ್ಮಂಗೆಲ್ಲ ರೆಡಿ ಮಾಡಿ ಇಟ್ಟು ಹೋಗ್ಬೇಕಲ್ಲ. ನಾನು ಬರೋವರೆಗೂ ಪಾಪ ಅಮ್ಮಂಗೆ ಯಾರು ಊಟ ತಿಂಡಿ ಕೊಡೋರಿಲ್ಲ. ಹಾಗಾಗಿ ಅಮ್ಮನ ನೋಡ್ಕೊಳ್ಳೋರ್ಗೂ ಕೂಡ ನಾನು ಫೋನ್ ಮಾಡಿ ಹೇಳಿದೆ ಮನೆಗೆ ಬಂದು ಅಮ್ಮನ ನೋಡ್ಕೊಳ್ಳಿ ಅಂತ. ನಾನು ಅಷ್ಟರೊಳಗಡೆ ಅಮ್ಮಂಗೆ ದೋಸೆ ಕೊಟ್ಟೆ. ನಾನು ಕೂಡ ಕೂತ್ಕೊಂಡು ದೋಸೆ ತಿನ್ನೋಣ ಅಂತೇಳಿ ದೋಸೆನ ಹಾಕ್ಕೊಂಡೆ. ರಾಘುಗೂ ಕೂಡ ಊಟ ತಿನ್ಸಿದ್ವಿ. ಇನ್ನು ಅವ್ನು ಬರೋವರೆಗೂ ನಾನೇ ನೋಡ್ಕೋಕ್ಕಾಗಲ್ಲ ಅಂತೇಳಿ ಅವನಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ದೆ. ಆಮೇಲೆ ನಮ್ಮ ಸಹನ ಅಕ್ಕ ಮತ್ತು ಮಂಜು ಅಕ್ಕಂಗೆ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಬರ್ತಿದ್ದೀರಾ ಅಂತ. ಅವರು ಕೂಡ ನಾವು ಬರ್ತಿದ್ದೀವಿ, ನೀನು ಫಸ್ಟು ಹೊಟ್ಟೆ ತುಂಬ ಊಟ ಮಾಡು ಅಂದರು. ನಾನು ಅಷ್ಟರಲ್ಲಿ ದೋಸೆ ತಿನ್ಕೊಂಡೆ. ಅಷ್ಟರಲ್ಲಿ ಅಕ್ಕನೂ ಕೂಡ ಜಾಯ್ನ್ ಆದರು. ಅಕ್ಕನೂ ಬಂದರು. ಅಕ್ಕ, ನಾನು, ಸಹನ ಅಕ್ಕ ಎಲ್ಲರೂ ಕೂಡ ನಾವು ಇವತ್ತು ರಾಮನಗರಕ್ಕೆ ಹೋಗೋಣ ಅಂತ ರಾಮನಗರಕ್ಕೆ ಹೊರಟ್ವಿ. ರಾಮನಗರಕ್ಕೆ ಹೋದ್ವಿ. ಅಲ್ಲಿ ಇದ್ದಂಥ ಕೆಲಸಗಳನ್ನ ನಾವು ನೀಟಾಗಿ ಮುಗಿಸಿದ್ವಿ. ತುಂಬ ಖುಷಿಯಾಯಿತು. ಅಲ್ಲಿ ಕೆಲಸನ ಮುಗಿಸ್ಕೊಂಡು ಸೀದಾ ನಾವು ಕೆಂಗೇರಿ ಹತ್ರ ಇರುವಂಥ ಯಾವುದಕ್ಕ ಅದು ಹೋಟೆಲು ರಜತಗಿರಿ ಹೋಟೆಲ್ಗೆ ನಾವು ಬಂದ್ವಿ. ಕಾಫಿ ಕುಡ್ಕೊಂಡು ಹಾಗೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೇಳಿ ನಾನು ಅಕ್ಕ ಎಲ್ಲರೂ ಕೂಡ ಹೋದ್ವಿ. ನೋಡಿದ್ರೆ ಹೋಟೆಲ್ ಅಂತೂ ಸೂಪರಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಕಾಫಿ ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ತುಂಬಾ ನಗು ಬರ್ತಾಯಿತ್ತು. ಕೆಲವೊಂದು ವಿಷಯಕ್ಕಂತೂ ನಾನಂತೂ ತುಂಬಾ ನಗ್ತಾಯಿದ್ದೆ. ನಮ್ಮ ಅಕ್ಕ ಅಂತೂ ಅವರು ತಲೆನೇ ಕೆರ್ಕೊತಾಯಿದ್ರು ನಾನು ನಗ್ತಿದ್ದಕ್ಕೆ. ಆಮೇಲೆ ಅಲ್ಲಿ ಕಾಫಿನ ಕುಡ್ಕೊಂಡು ಹಾಗೆ ನಾವು ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕಿತ್ತು. ಹಾಗಾಗಿ ನಾನು ನಮ್ಮ ಅಕ್ಕ ಎಲ್ಲರೂ ಕೂಡ ಮೈಸೂರು ಸಿಲ್ಕ್ ಸೀರೆನ ತೊಗೊಂಡು ಸೀದಾ ಮತ್ತೆ ನಾವು ಈಗ ವಾಪಸ್ಸು ಮನೆ ಕಡೆ ಹೊರಟ್ವಿ. ನಮ್ಮ ಅಕ್ಕಂಗೂ ಕೂಡ ತುಂಬ ಲೇಟ್ ಆಯಿತು. ಹಾಗಾಗಿ ಅವ್ರನ್ನೂ ಮೆಟ್ರೋ ಸ್ಟೇಷನ್ಗೆ ಬಿಟ್ಟು ನಾವು ಕೂಡ ಮನೆ ಕಡೆ ಹೊರಟ್ವಿ. ಇವತ್ತಿನ ಬ್ಲಾಗು ಮುಗೀತು.